ಹಾಯ್ ನಮಸ್ತೆ ವೀಕ್ಷಕರೇ. ನೋಡಿ, ಈ ವರ್ಷದ ಬಸವನ ಗುಡಿ ಕಳ್ಳೆಕಾಯಿ ಪರಿಷೆಗೆ ಬಂದಿದ್ದೀವಿ. ಎಷ್ಟು ವೈಭವದಿಂದ ನಡೀತಾ ಇದೆ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮತ್ತು ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕೋ ಎಲ್ಲ ಥರ ಸಿಗುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ರೈತರು ಕೂಡ ಬೆಲ್ಲದ ಶಾಪ್ ಕೂಡ ಹಾಕ್ಕೊಂಡಿದ್ದಾರೆ. ನೋಡಿ, ವೆರೈಟಿ ಆಫ್ ಬೆಲ್ಲಗಳನ್ನ ಇಟ್ಟಿದ್ದಾರೆ. ಬನ್ನಿ ನೋಡೋಣ, ಅವ್ರನ್ನ ಮಾತಾಡ್ಸೋಣ. ಎಷ್ಟು ಕೆ ಜಿಗೆ ಏನು ಅಂತ ಕೇಳೋಣ. ನಾಟಿ ಅಲ್ಲ, ನಾಟಿ. ಎಷ್ಟು, ಅರ್ಧ ಕೆ ಜಿನ 1 ಕೆ ಜಿನ ಅಣ್ಣ ಅದು? ಬೇಕಂದ್ರೆ ತಗೋ ಹೋಗಿ ಗೋಣಿ ಮಾಡು. ಕೇಳೋ ಕೆ ಜಿ ಎಷ್ಟು ಅಂತ ನೋಡಿ. ನಮ್ಮ ರೈತರಿಂದ ಬೆಲ್ಲ ಪರ್ಚೇಸ್ ಮಾಡಿಕೊಂಡು ಈಗ ನಾವು ಕಳ್ಳೆಕಾಯಿ ತೊಗೊಳೋದಕ್ಕೆ ಮುಂದಾಗ್ತಾಯಿದ್ದೀವಿ. ಈ ಕಳ್ಳೆಕಾಯಿ ಪರಿಷೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮಗೆ ಕಥೆ ಹೇಳ್ತೀನಿ. 1937ರಲ್ಲಿ ನಮ್ಮ ಕೆಂಪೇಗೌಡ ಅವರು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಬಸವನಗುಡಿ ಹೋಗಿ ಸುಗ್ಗೇನಹಳ್ಳಿ ಆಗಿತ್ತು. ಸುಗ್ಗೇನಹಳ್ಳಿ ಜೊತೆಗೆ ಮಾವಳ್ಳಿ, ಸುತ್ತಮುತ್ತ ಹಳ್ಳಿಗಳಿತ್ತು. ಈ ಹಳ್ಳಿಗಳಿಂದ ಇದ್ದ ರೈತರೆಲ್ಲ ಮೇಯ್ನಾಗಿ ಕಳ್ಳೆಕಾಯಿ ಬೆಳೆನ ಬೆಳೀತಾಯಿದ್ರು. ಈ ಕಾರ್ತಿಕ ಮಾಸದಲ್ಲಿ ಕರೆಕ್ಟಾಗಿ ಆ ಟೈಮಲ್ಲಿ ಬಸವ ಬಂದು ಬರೋ ಬೆಳೆನೆಲ್ಲ ತಿಂದು ಹೋಗ್ತಾಯಿತ್ತು ಅಂತಾರೆ. ಆಗಿನ ಕಾಲದ ರೈತರು ನಮಗೆ ನಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿ ಬಂದು ಹರಕೆನ ಹೊತ್ಕೊತಾರೆ ಬಸವಣ್ಣನ ಹತ್ರ. ಈ ಥರ ಆಗ್ತಾಯಿದೆ ಪ್ರಾಬ್ಲಮ್ಮು, ಬರೋ ಬೆಳೆಯಲ್ಲಿ ಒಂದು ಪಾಲು ನಿನಗೆ ಕೊಡ್ತೀವಪ್ಪ, ಯಾವುದೇ ರೀತಿ ಈ ಥರ ಆಗ್ದಲೇ ಇರಲಿ ಅಂತ ಕೈ ಮುಗ್ದಾಗಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲಿಲ್ಲ ಅವ್ರಿಗೆ. ಆಗ್ಲಿಂದನೂ ಕಳ್ಳೆಕಾಯಿ ಪರಿಷೆ ನಡೀತಾ ಬಂದಿದೆ. ಮತ್ತು ಇಲ್ಲಿ ಮಂಡ್ಯ, ಮದ್ದೂರು, ತಮಿಳುನಾಡು, ಕೋಲಾರ, ಚಿಂತಾಮಣಿ, ಆಂಧ್ರದಿಂದ ಎಲ್ಲ ಕಳ್ಳೆಕಾಯಿ ಬಂದು ಸೇಲ್ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಇಲ್ಲಿ ಬರೋ ಭಕ್ತಾದಿಗಳು ಒಂದು ಸೇರು ಕಳ್ಳೆಕಾಯಿ ಮನೆಗೆ ತೊಗೊಂಡೋದ್ರೆ ಅಭಿವೃದ್ಧಿ ಹೊಂದ್ತಾರೆ ಅಂತಲೂ ಹೇಳಲಾಗಿದೆ. ಮೇಲಿಡಿ ಸ್ವಲ್ಪ. ಹಾಂ,
ಒಡ್ಸು, ಹಂಗೆ ಒಡ್ಸು, ಹಿಡ್ಕೊಂಡು ಹಿಡ್ಕೊ ನಚ್ಚು ಮೇಲೆ. ಇಲ್ಲಿ ಪಾಪು ಬಾಯ್ ಮಾಡು ಎಲ್ಲರಿಗೂ. ಧನ್ಯವಾದ.